ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಲ್ಲಿ ಒಂದು ಓವರ್ ಡ್ರಾಫ್ಟನ್ನು ಸರ್ಕಾರ ಕೊಡ್ತಾ ಇದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡಲಿದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕನ್ನು ಕೊಡ್ತಾ ಇದ್ದೀರಾ, ಅವರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಎನ್ನುತ್ತಾ ಈ ವಿಡಿಯೋವನ್ನು ನಾವು ಶುರು ಮಾಡೋಣ ಬನ್ನಿ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರವು ಒಂದು ಯೋಜನೆಯನ್ನು 2014ರಲ್ಲಿ ತಂದಿತ್ತು. ಅದೇ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ. ದೇಶದ ಎಲ್ಲ ಜನರಿಗೆ ಒಂದೊಂದು ಬ್ಯಾಂಕ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕೆಂದು, ಯಾರಿಗೆಲ್ಲ ಬ್ಯಾಂಕ್ ಕಾರ್ಡು ಇಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಇಲ್ಲ ಅವರಿಗೆ ಈ ಯೋಜನೆಯ ಫಲವನ್ನು ಅನುಭವಿಸಬಹುದು. ಅದಕ್ಕಾಗಿ ಮೋದಿಜಿಯವರೇ 28 ಆಗಸ್ಟ್ 2014ರಲ್ಲಿ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಕಡ್ಡಾಯವಾಗಿ ಎಲ್ಲರೂ ಜನ್ಧನ್ ಅಕೌಂಟಲ್ಲಿ ಅಂದರೆ ಝೀರೋ ಬ್ಯಾಲೆನ್ಸ್ ಅಕೌಂಟಲ್ಲಿ ಒಂದು ಜನ್ಧನ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಅನೌನ್ಸ್ ಮಾಡಿದರು. ಅದರಂತೆಯೇ ಎಲ್ಲ ಜನರು ಬ್ಯಾಂಕಲ್ಲಿ ಸಾಲಾಗಿ ನಿಂತು ಈ ಯೋಜನೆಯನ್ನು ಮಾಡಿದರು. ನಂತರ ಸರ್ಕಾರದ ಎಲ್ಲ ಸವಲತ್ತುಗಳು ಇದರಲ್ಲೇ ಬರುತ್ತದೆ. ಯಾರಿಗೆಲ್ಲ ಜನ್ಧನ್ ಅಕೌಂಟ್ ಇದೆ ಅವರಿಗೆ ಸರ್ಕಾರದಿಂದ ಬರುವ ಪಿಂಚಣಿಯಾಗಲಿ ಇನ್ನಿತರ ಯಾವುದೇ ಕಾರ್ಯಗಳು ಬರುವುದು ಈ ಜನ್ಧನ್ ಅಕೌಂಟ್ಗೆ. 2014ರಲ್ಲಿ ಪ್ರಾರಂಭ ಮಾಡಿದ ಈ ಒಂದು ಯೋಜನೆಯು ತುಂಬ ಫಲಕಾರಿಯಾಗಿ ಎಲ್ಲರಿಗೂ ಅನ್ವಯಿಸಿದೆ. ಅಂತಲೇ ಹೆಚ್ಚಿನ ಜನರು ಅಂದರೆ 95% ಜನರು ಕೂಡ ಈ ಜನ್ಧನ್ ಅಕೌಂಟನ್ನು ಓಪನ್ ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೆ ತುಂಬ ಈ ಒಂದು ಯೋಜನೆಯನ್ನು ಹಿಡ್ಕೊಂಡು ಈ ಇಡೀ ದೇಶವನ್ನು ಒಂದು ಡಿಜಿಟಲೀಕರಣದತ್ತ ಕೊಂಡೊಯ್ಯಲು ಸಹಾಯವಾಯಿತು. ಇದರಿಂದ ಒಂದು ಅಕೌಂಟ್ ಇದ್ದರೆ ಒಬ್ಬನು ಎಷ್ಟು ಟರ್ನ್ ಓವರ್ ಮಾಡ್ತಾನೆ ಮತ್ತು ಎಷ್ಟು GST ಕಟ್ತಾನೆ, ಯಾರೆಲ್ಲ ಟ್ಯಾಕ್ಸ್ ಕಟ್ತಾರೆ ಎಂಬುದರ ಬಗ್ಗೆ ಎಲ್ಲ ವಿವರವು ಸರ್ಕಾರಕ್ಕೆ ದೊರೆಯುತ್ತದೆ. ಆದ ಕಾರಣ ಈ ಒಂದು ಜನ್ಧನ್ ಯೋಜನೆಯನ್ನು ಪ್ರಧಾನಮಂತ್ರಿಯವರು ಓಪನ್ ಮಾಡಿದರು. ಮತ್ತು ರೈತರಿಗೆ ಬರುವ ಹಣವು ಸರ್ಕಾರದಿಂದ ಯಾವುದೇ ಹಣವು ಮಂಜೂರು ಮಾಡಲಿ, ಅದು ನಿಮ್ಮ ಅಕೌಂಟಿಗೆ ಇಮ್ಮಿಡಿಯೇಟಾಗಿ ಬಂದು ಸೇರುತ್ತದೆ. ಯಾವುದೇ ಮಧ್ಯವರ್ತಿಗಳಿಲ್ಲದೆ ಈ ಯೋಜನೆಯು ಬಂದು ನಿಮ್ಮ ಅಕೌಂಟಿಗೆ ಸೇರಲಿಕ್ಕೋಸ್ಕರ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಸರ್ಕಾರ ಆಯೋಜಿಸಿತು. ಸರ್ಕಾರವು ಈಗ ಈ ಜನ್ಧನ್ ಅಕೌಂಟಲ್ಲಿ ಒಂದು ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ತಂದಿದೆ. ಅದರಲ್ಲಿ ನಿಮಗೆ 10,000ವರೆಗೆ ಈ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಅಂದರೆ ODಯನ್ನು ನೀವು ಪಡ್ಕೊಳ್ಬೋದು. ನಿಮ್ಮ ಖರ್ಚಿಗೆ ಯಾವುದಾದರೂ ಅಗತ್ಯವಿದ್ದರೆ ಈ ಹಣವನ್ನು ನೀವು ಉಪಯೋಗಿಸಬಹುದು. ನಂತರ ನಿಮಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಇದನ್ನು ಕೊಡ್ತಾರೆ. ಅದನ್ನು ಈಸಿಯಾಗಿ ನೀವು ಮತ್ತೆ ಕಟ್ಟಿ ಮುಗಿಸಿದರೆ ಆಯಿತು. ಅದಕ್ಕಾಗಿ ನೀವು ಯಾವ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದೀರಾ ಆ ಬ್ಯಾಂಕಿಗೆ ಹೋಗಿ ನೀವು ಅಲ್ಲಿಯ ಮ್ಯಾನೇಜರ್ ಇರ್ತಾರೆ, ಅವರ ಹತ್ರ ನೀವು ಮಾತಾಡ್ಬೋದು. ಆದರೆ ನೀವು ಹೋದ ತಕ್ಷಣ ನಿಮಗೆ ಈ ಹಣವನ್ನು ಕೊಡ್ತಾರೆ ಅವರು ಇಲ್ಲ ಅಂತ ಹೇಳ್ತಾರೆ. ಆದರೆ ಅವರ ಕೆಲವೊಂದು ರೂಲ್ಸ್ ಇರುತ್ತದೆ, ಆ ರೂಲ್ಸನ್ನು ನೀವು ಫಾಲೋ ಮಾಡಬೇಕಾಗುತ್ತದೆ. ಅಂದರೆ ಈ ಅಕೌಂಟ್ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇರಬೇಕು ಮತ್ತು ಅದರಲ್ಲಿ ನೀವು ಆಧಾರ್ ಕಾರ್ಡನ್ನು ಈ ಬ್ಯಾಂಕಿನ ಒಂದಿಗೆ ನೀವು ಲಿಂಕ್ ಮಾಡಿರಬೇಕು ಮತ್ತು 6 ತಿಂಗಳಿನಿಂದ ಟ್ರಾನ್ಸಾಕ್ಷನ್ ಅದರಲ್ಲಿ ಮಾಡಿರಬೇಕು. ಅಂಥವರಿಗೆ ಮಾತ್ರ ಇದರ ಸೌಲಭ್ಯವನ್ನು ಪಡೆಯಬಹುದು. ಇವಿಷ್ಟು ನಿಮ್ಮಲ್ಲಿ ಅರ್ಹರಾಗಿದ್ದರೆ ನಿಮಗೆ ಈ ಯೋಜನೆಯ ಫಲವನ್ನು ಅನುಭವಿಸಬಹುದು. ಅಂದರೆ ನಿಮಗೆ 10,000 ಓವರ್ ಡ್ರಾಫ್ಟ್ ನಿಮ್ಮ ಅಕೌಂಟಿಗೆ ಬರುತ್ತದೆ. ಇವಿಷ್ಟು ಇದ್ದರೆ ಅಲ್ಲಿ ಒಂದು OD ಫಾರ್ಮ್ ಅಂತ ಒಂದಿದೆ, ಓವರ್ ಡ್ರಾಫ್ಟ್ ಫಾರ್ಮ್ ಅಂತ ಒಂದಿರುತ್ತದೆ. ಅದನ್ನು ನಿಮಗೆ ಫಿಲ್ಲಪ್ ಮಾಡಲು ಮ್ಯಾನೇಜರ್ ಹೇಳುತ್ತಾರೆ. ನಂತರ ಈ ಫಾರ್ಮ್ ಫಿಲ್ಲಪ್ ಮಾಡಿ ನೀವು ಸಬ್ಮಿಟ್ ಮಾಡಿದ 24 ಗಂಟೆಯೊಳಗೆ ಈ ಹಣವು ನಿಮ್ಮ ಅಕೌಂಟಿಗೆ ಬಂದು ಸೇರಬೇಕೆಂದು ಕೇಂದ್ರ ಸರ್ಕಾರ ಹೇಳುತ್ತದೆ. ಆದ್ದರಿಂದ ಆದಷ್ಟು ಬೇಗನೆ ನೀವು ಬ್ಯಾಂಕಿಗೆ ಹೋಗಿ ಈ ಪೇಪರನ್ನು ಫಿಲ್ ಮಾಡಿ ಕೊಡಿ. ನೀವು ಈ 6 ತಿಂಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದರೆ ಮಾತ್ರ ನಿಮಗೆ ಅದು ಸಿಗುವುದು.
ರಾಜ್ಯ ಸರ್ಕಾರ ಕೂಡ ಒಳ್ಳೊಳ್ಳೆ ಯೋಜನೆಯನ್ನು ಕೊಡ್ತಾ ಇದೆ. ಅಂದರೆ ಈ ಸಲ ಪ್ರಕೃತಿ ವಿಕೋಪದಿಂದಾಗಿ ರೈತರಿಗೆ ತುಂಬ ನಷ್ಟವಾಗಿತ್ತು. ಅಂದರೆ ಬೆಳೆ ಹಾನಿ ಪರಿಹಾರವನ್ನು ಸರ್ಕಾರ ಮಂಜೂರು ಮಾಡ್ತಾ ಇದೆ. ಆದರೆ ಅದಕ್ಕೆ ಒಂದೊಂದು ಹೊಸ ರೂಲ್ಸ್ ಅಂತಂದರು. ಅಂದರೆ ಇದು ಕೃಷಿ ಇಲಾಖೆಯವರನ್ನು, ಕೃಷಿ ಅಧಿಕಾರಿಗಳನ್ನು ನಿಮ್ಮ ಈ ಗದ್ದೆಗೆ, ಅಂದರೆ ಎಲ್ಲಿ ಬೆಳೆ ಬೆಳಿತೀರಾ ಅಲ್ಲಿ ಎಷ್ಟು ನಷ್ಟವಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬೆಳೆ ಸಮೀಕ್ಷೆ ಮಾಡಬೇಕು ನೀವು. ಈ ಬೆಳೆ ಸಮೀಕ್ಷೆ ಮಾಡಿದರೆ ಮಾತ್ರ ಈ ಬೆಳೆ ಹಾನಿ ಪರಿಹಾರ ಸಿಗೋದು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮಗೆ ಹೇಳಿದರು, ನಮ್ಮ ಈ ಜಿಲ್ಲೆಗೆ PM ಕಿಸಾನ್ ಹಣವೂ ಬಂದಿಲ್ಲ, ಮತ್ತು 3 ವರ್ಷದಿಂದ ನಾವು ಟ್ರೈ ಮಾಡ್ತಾ ಇದ್ದೇವೆ, ಆದರೆ ನಮ್ಮ ಜಿಲ್ಲೆಗೆ ಮಾತ್ರ ಈ PM ಕಿಸಾನ್ ಹಣವು ಬಂದಿಲ್ಲ, ಬೆಳೆ ಹಾನಿ ಪರಿಹಾರದ ಹಣವು ಕೂಡ ಬಂದಿಲ್ಲ. ಆದರೆ ಇದು ಯಾಕೆ ಬರಲಿಲ್ಲ ಅಂದರೆ ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ, ಆದರೂ ಕೂಡ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನೀವು ಅದು ಯಾಕೆ ಬರಲಿಲ್ಲ ಅಂದರೆ ಈ ಕೃಷಿ ಅಧಿಕಾರಿಗಳನ್ನು ನೀವು ನಿಮ್ಮ ಬೆಳೆ ಎಲ್ಲಿ ಬೆಳಿತೀರಾ ಅಲ್ಲಿ ಕರ್ಕೊಂಡು ಹೋಗಿ ನೀವು ಅದನ್ನು ಬೆಳೆ ಸಮೀಕ್ಷೆ ಮಾಡಬೇಕು, ಲ್ಯಾಂಡ್ ಸೀಡಿಂಗ್ ಮಾಡಿರಲೇಬೇಕು. ಆದರೆ ಮಾತ್ರ ಈ ಹಣವು ನಿಮ್ಮ ಅಕೌಂಟಿಗೆ ಸೇರುತ್ತದೆ. ಅದೇ ರೀತಿ ಒಂದೊಂದು ಯೋಜನೆಯನ್ನು ಸರ್ಕಾರ ತರ್ತಾನೇ ಇದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕೂಡ ಅಷ್ಟೇ ಪ್ರಾಮುಖ್ಯವಾಗಿದೆ. ಆದ್ದರಿಂದ ಎಲ್ಲರೂ ಇದರ ಸೌಲಭ್ಯವನ್ನು ಪಡೆದುಕೊಳ್ಳಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನೀವು ಕೊನೆಯಲ್ಲಿ ನಮ್ಮ ವಿಡಿಯೋಗಳಿಗೆ ಲೈಕನ್ನು ಕೂಡ ಕೊಡ್ತಾ ಇದ್ದೀರಿ, ಅಂಥವರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಯಾರಿಗೆ ಅರ್ಹತೆ ಇದೆ ಇಂಥ ವಿಡಿಯೋಗಳು ಅವರಿಗೆ ನೀವು ಶೇರನ್ನು ಕೂಡ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಬೈ ಸಿ ಯು.